ಈ ಪತ್ರಿಕಾ ಪರಿಷತ್ತಿಗೆ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಪ್ರತಿ ವರ್ಷ ಅಧಿವೇಶನ ನಡೆಯೋಕ್ಕಿಂತ ಪೂರ್ವದಲ್ಲಿ ನಿಮ್ಮ ಕೂಡ ಚರ್ಚೆ ಮಾಡಿ ನಿಮ್ಮ ಕೆಲವು ವಿಷಯಗಳನ್ನು ಹೇಳಿ ನಿಮ್ಮ ಮಾರ್ಗದರ್ಶನವನ್ನು ಸಹಿತ ಎಷ್ಟೋ ಸಾಲ ನಾವು ತೆಗೆದುಕೊಂಡಂಥ ಉದಾಹರಣೆಗಳಿವೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮಲ್ಲಿ ಏನೇನಿದೆ ಅನ್ನೋದಂಥ ಮಾಹಿತಿಯನ್ನು ಕೊಡಲಿಕ್ಕೆ ನಿಮಗೆ ಎಲ್ಲ ಕರೆದಿದ್ದೀನಿ. ಆ ಹಿನ್ನೆಲೆಯಲ್ಲಿ ತಾವೆಲ್ಲ ಬಂದಿದ್ದೀರಿ. ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಈಗ ಅಧಿವೇಶನ 3ನೇ ತಾರೀಕಿನಿಂದ 21ನೇ ತಾರೀಕಿನವರೆಗೆ ನಡೀತಿದೆ. ಒಟ್ಟು 15 ದಿವಸಗಳ ನಾವು ಲೆಕ್ಕ ತೆಗೆದು ಸಂಡೇ ಸ್ಯಾಟರ್ಡೆ ಬೇರೆ ಬಿಟ್ಟರೆ 15 ದಿವಸಗಳಾಗ್ತಾವೆ. ನಮ್ಮ ದಿನನಿತ್ಯದಲ್ಲಿ ಕಳೆದ ಅಧಿವೇಶನದಿಂದ ಇಲ್ಲಿವರೆಗೆ ನಿಧನರಾದಂಥ ಪ್ರತಿಷ್ಠಿತರ ಬಗ್ಗೆ ಸಂತಾಪ ಸೂಚನೆ ಇದೆ. ಆಮೇಲೆ ಕಾರ್ಯದರ್ಶಿಯವರು ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಂದ ಅಂಗೀಕಾರ ವಿಧೇಯಕಗಳು ವಾಪಸ್ ಅದನ್ನ ಮಾಹಿತಿಯನ್ನ ಪಟ್ಟಿಯನ್ನು ಕೊಡ್ಲಾಗ್ತದೆ. ಬಹಳ ಇವತ್ತು ನಿಮ್ಮ ಮುಂದೆ ಹೇಳಕ್ಕೆ ನನಗೆ ಬಹಳ ಸಂತೋಷ ಅನಿಸ್ತಿದೆ. ಒಂದೆರಡು ಹೊಸ ವಿಷಯಗಳನ್ನ ನಾವು ಇಟ್ಕೊಂಡಿ. ಒಂದು ಏನಂದ್ರೆ, ಹದಿಹರೆಯದ ಮಕ್ಕಳು ಅನುಭವಿಸುತ್ತಿರುವ ಸವಾಲುಗಳು, ಪ್ರತಿಸ್ಪಂದನೆಗಳು, ಪರಿಹಾರ ಉಪಾಯಗಳ ಕುರಿತು ಚರ್ಚಿಸಲು ಮಕ್ಕಳ ಹಕ್ಕುಗಳ ಶಾಸಕರ ವೇದಿಕೆ ವತಿಯಿಂದ ಮನವಿಯನ್ನು ಸ್ವೀಕರಿಸಲಾಗಿದ್ದು, ಸದರಿ ಪ್ರಸ್ತಾವನೆ ಕಾರ್ಯಕಲಾಪ ಸಮಿತಿ ಮುಂದೆ ಮಂಡಿಸಿ ಸಮಿತಿ ನೀಡಿದಂತೆ ಕ್ರಮ ಕೈಗೊಳ್ಳಲಾಗುವುದು. ಇದು ಹೋದ ಸರಿ ನಾವು ಬೆಳಗಾವಿ ಅಧಿವೇಶನದಲ್ಲಿ ಶುರು ಮಾಡಿದ್ದೀವಿ. ಬಟ್ ಅದರ ಕಾರಣ ಅಂತಂದ್ರೆ ರಾತ್ರಿ 10 ಗಂಟೆಗೆ ಬಂತು, ಸದನ ಅಡ್ಜರ್ನ್ ಆಯ್ತು, ಆಗಲಿಲ್ಲ. ಇವತ್ತು ನಾವೇನ್ ಮಾಡ್ತೀವಿ ಅಂದ್ರೆ ಅಧಿವೇಶನ ನಡೀತೀವಿ, ಬಹಳ ಪ್ರಮುಖವಾದಂಥ ವಿಷಯ ಅಂತಂತೆಲ್ಲ ಚರ್ಚೆ ಮಾಡ್ತೀವಿ. ಬಟ್ ಕೆಲವರು ನಮಗೆ ಸಲಹೆ ಏನ್ ಮಾಡಿದ್ರೆ ಅಂದ್ರೆ, ಹದಿಹರೆಯದ ಮಕ್ಕಳು ಇವತ್ತ ಯಾವ ರೀತಿಯಿಂದ ನಮ್ಮ ರಾಜ್ಯದಲ್ಲಿ ಹಾಳಾಗ್ತಾರೆ. ಒಂದು ಮೊಬೈಲ್ ಸಿಗಲಿದ್ದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಂಥದ್ದು, ಒಂದು ಮೊಬೈಲ್ ಕೊಡೋದು ತಂದೆ ತಾಯಿನ ಕ್ರಿಕೆಟ್ ಬ್ಯಾಟ್ನ ಹೊಡೆದು ಕೊಂದಂಥದ್ದು, ಇಂಥ ಹಲವಾರು ಇದಾವ. ಅವ್ರು ಯಾಕೆ ಹಂಗಾಗ್ತಾರೆ ಅನ್ನೋದಕ್ಕೆ ವಿಸ್ತೃತವಾಗಿ ಚರ್ಚೆ ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿವಿ. ಅದನ್ನ BSc ಮುಂದೆ ಇಟ್ಕೊಂಡು ಸಮಯವನ್ನು ನಿಗದಿ ಮಾಡ್ತೀವಿ. ಅದನ್ನ ನಾವು ನೀವು ಕೂಡಿ ಈ ರಾಜ್ಯಕ್ಕೆ ಒಂದು ಒಳ್ಳೆ ಮಕ್ಕಳಿಗೆ ಒಂದು ಒಳ್ಳೆ ಇದನ್ನ ಮಾಡೋದ್ರಿಂದ ಪೇರೆಂಟ್ಸಿಗೆ, ಸಮಾಜಕ್ಕೆ ಒಳ್ಳೇದಾದಂಥ ಮಾರ್ಗದರ್ಶನ ಸಿಗುತ್ತೆ ಅನ್ನೋಂಥ ಭಾವನೆ ಮಾಡಿವಿ. ನಾ ಹೇಳ್ತೀನಿ, ಅದ್ರ ನಂತರ ಮತ್ತೆ ನೀವೇನಾದ್ರು ಕೇಳಂತೀರಿ. ಎರಡನೇದ್ದು, ಮಾದಕ ವಸ್ತುಗಳ ಬಳಕೆಗೆ ಯುವ ಪೀಳಿಗೆ ಪ್ರೇರಿತರಾಗಿರುವುದರಿಂದ ಸಮಾಜ ಮೇಲೆ ದುಷ್ಪರಿಣಾಮ ಬೀರುತ್ತಿರುವುದು ಆತಂಕಕಾರಿ ವಿಷಯವಾಗಿದೆ. ಅಪ್ರಾಪ್ತ ವಯಸ್ಸಿನ ಮಕ್ಕಳು ಮತ್ತು ಯುವ ಪೀಳಿಗೆಯವರು ಮಾದಕ ದ್ರವ್ಯ ವ್ಯಸನಗಾರ ಆಗುತ್ತಿರುವುದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಚರ್ಚೆ ಕಾಲಾವಕಾಶ ಮೀಸಲಿಡುವ ಬಗ್ಗೆ ಕಾರ್ಯಕಾಲ ಸಮಿತಿ ಮುಂದೆ ಮಂಡಿಸಿ ಸಮಿತಿ ನೀಡಿದಂತೆ ಕ್ರಮವಹಿಸಲಾಗುವುದು. ಇದನ್ನ ಹಿಂದೊಂದ್ಸಾರಿ ಈ ಚಿತ್ತೂರ್ಗಿ ಸ್ವಾಮಿಗಳು ವ್ಯಸನಮುಕ್ತವಾದಂಥ ರಾಜ್ಯವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಅವರು ಸರ್ಕಾರಕ್ಕೆ ಬಹಳ ಸರಿ ಮನವಿ ಮಾಡಿದ್ರು. ನಾವು ಬಹಳ ಪ್ರಯತ್ನ ಮಾಡಿದ್ವಿ. ಕೊನೆಗೊಮ್ಮೆ ರಿಜೆಕ್ಟ್ ಆಗಿ ಎಜುಕೇಶನ್ ಅವ್ರು ಮಾಡಬೇಕು, ಆಮೇಲೆ ಹೆಲ್ತ್ ಅವ್ರು ಮಾಡಬೇಕು, ಕೊನೆಗಾಗಿ ಬಟ್ ಸರ್ಕಾರ ಒಪ್ಕೊಂಡು ಆಗಸ್ಟ್ 2ನೇ ತಾರೀಕಿನ ದಿವಸ ವ್ಯಸನ ಮುಕ್ತವಾದ ಆಗಸ್ಟ್ 1ನೇ ತಾರೀಕು ವ್ಯಸನ ಮುಕ್ತ ದಿನಾಚರಣೆ ಮಾಡುವಂತ ಕಾರ್ಯಕ್ರಮ ಮಾಡಿದ್ವಿ. ಏನಾಗಿದೆ ಅಂದ್ರೆ, ಇವೆಲ್ಲವನ್ನ ಕಾರ್ಯಕ್ರಮ ಮಾಡುವಾಗ ಕೇವಲ ಬರೀ ಅಂದ್ರೆ ಸರ್ಕಾರಿ ಕೆಲಸ ಮಾಡಬೇಕು, ಅದನ್ನ ಮುಂದೆ ಏನಾಯ್ತು, ಅದು ರಿಪೋರ್ಟ್ ಏನಾಯ್ತು ನೋಡುದಿಲ್ಲ. ಇವತ್ತು ಅನೇಕ, ನಾನು ಲಾಸ್ಟ್ ಟೈಮ್ ಒಂದು ಹುಬ್ಬಳ್ಳಿಯಲ್ಲಿ ಲೆಮಿಟನ್ ರೋಡ್ಗೆ ಲೆಮನ್ ಹೈಸ್ಕೂಲ್ ಒಂದು ಅಂಗಡಿ ಇದೆ. ಅಂಗಡಿಯಲ್ಲಿ ಈ ಮಕ್ಕಳಿಗೆ ಚಾಕ್ಲೇಟು ಮತ್ತು ಇವನು ಕೊಡ್ತಿರ್ತಾರೆ ಏನು ತಿನ್ನೋದು. ಅದರಲ್ಲಿ ಹಾಕೊಂಡ್ಬಂದು ಸ್ಕೂಲಿನ ಮಕ್ಕಳು ಬಂದು ಮಲ್ಕೊಂಡ್ಬಿಡೋರು, ನಿದ್ದೆ ಮಾಡೋರು. ಅದನ್ನು ನಾನು ಮತ್ತೆ ಪೊಲೀಸ್ ಕಮಿಷನ್ ಹೇಳಿ ಇಮಿಡಿಯೇಟ್ ಮಾಡಿ ಅವ್ನು ಅರೆಸ್ಟ್ ಮಾಡಿಸಿ ಅವನ್ನೆಲ್ಲ ಬಂದ್ ಮಾಡಿಸಿದ್ವಿ. ಅದನ್ನ ಆ ತರ ಹಿಂದಕ್ಕೆ ಎಲ್ಲಾ ಕಡೆ ಅದಾವು. ಇದು ಒಂದು ಬಹಳ ಇಂಪಾರ್ಟೆಂಟ್ ಅನ್ನುವಂತ ದೃಷ್ಟಿಯಿಂದ ನಿಮ್ಮ ಒಣ್ಣೆ ಹಂಚಿಕೊಂಡು, ಮತ್ತೆ ನಿಮ್ಮ ಇದಕ್ಕೆ ನೀವು ನಮ್ಮ ಸೆಷನ್ ಪ್ರಾರಂಭ ಮೊದಲ ನಿಮ್ಮ ಎಲ್ಲಾ ಸಲಹೆಗಳನ್ನ ನಮಗೆ ದಯಮಾಡಿ ಕೊಟ್ರೆ ನಾವು ಖಂಡಿತವಾಗಿ ಆ ಸಲಹೆಗಳನ್ನ ಸ್ವೀಕಾರ ಮಾಡಿ ಅದರಂತೆ ಸಹಿತ ನಾವು ಅದನ್ನ ಮುಂದೆ ಕಾರ್ಯಕ್ರಮ ಮಾಡುವಂತೆ ಮಾಡ್ತೀವಿ. ಉಳಿದದ್ದು ಪ್ರಶ್ನೋತ್ತರ ಪುಸ್ತಕ ಅಧಿವೇಶನಕ್ಕೆ ಈವರೆಗೆ ಒಟ್ಟು 693 ಪ್ರಶ್ನೆಗಳು ಬಂದವ. ಅವುಗಳಲ್ಲಿ 431 ಚುಕ್ಕಿ ಗುರುತು ಹಾಗೂ 2267 ಚುಕ್ಕಿ ರಹಿತ ಪ್ರಶ್ನೆಗಳಾಗುತ್ತವೆ. ನಿಯಮ 72 ಅಡಿಯಲ್ಲಿ 57 ಸೂಚನೆಗಳು ಬಂದಿರ್ತವೆ. ನಿಯಮ 330 ಅಡಿಯಲ್ಲಿ ಬಂದಂತ 24 ಸೂಚನೆ
ಸ್ವೀಕರಿಸಲಾಗಿದೆ. ಶಾಸನ ರಚನೆ ಸರ್ಕಾರ ಸ್ವೀಕೃತವಾಗುವ ವಿಧೇಯಕಗಳ ಮಂಡನೆ, ಚರ್ಚೆ ಹಾಗೂ ಅಂಗೀಕಾರ, ಅಧ್ಯಾದೇಶ ಬದಲಿ ವಿಧೇಯಕಗಳು, ಸದಸ್ಯರ ಖಾಸಗಿ ಕಾರ್ಯಕಲಾಪ ಇತ್ಯಾದಿ ಕಾರ್ಯಕಲಾಪಗಳ ಸಲಹಾ ಸಮಿತಿ ತೀರ್ಮಾನ ಇಂಥೆಲ್ಲ ವಿಷಯದಿಂದ ಚರ್ಚೆಯನ್ನು ಮಾಡ್ತೀವಿ. ಇಷ್ಟು ನಮ್ಮ ಬರುವಂತ ಅಧಿವೇಶನದಲ್ಲಿ ಇಷ್ಟನ್ನು ಮಾಡಿವಿ. ಮತ್ತು ನಾವು ಮುಖ್ಯಮಂತ್ರಿಗಳಿಗೆ ಮತ್ತು ಸ್ಪೀಕರ್ಗೆ ಒಂದು ಮನವಿ ಮಾಡೀನಿ. ಜಾಯಿಂಟ್ ನಮ್ಮದು ಸಲಹಾ ಸಮಿತಿಯನ್ನು ಕರಿಬೇಕು ಅಂತೇಳಿ ಮಾಡಿ. ಮೋಸ್ಟ್ಲಿ ಅವರು 3ನೇ ತಾರೀಕು 4 ಗಂಟೆಗೆ ಇಬ್ಬರು ಜಾಯಿಂಟ್ ಸಲಹಾ ಸಮಿತಿಯನ್ನು ಕರೆದು ಚರ್ಚೆ ಮಾಡ್ಬೇಕಂತೇಳಿ ಒಂದು ಮನವಿಯನ್ನು ಮಾಡಿವಿ. ಸ್ಪೀಕರ್ ಒಪ್ಕೊಂಡಾರ ಮತ್ತು ಮುಖ್ಯಮಂತ್ರಿ ಒಪ್ಕೊಂಡಾರ. ಆಮೇಲೆ ಅವರಿಗೆ ಕಮ್ಯುನಿಕೇಶನ್ ಬಂತಂದ್ರೆ ಮೊದಲನೇ ದಿವಸ ಅಂದ್ರೆ 3ನೇ ತಾರೀಕಿನ ದಿವಸ 4:15 ಗಂಟೆಗೆ ಒಂದು ಜಾಯಿಂಟ್ BSC ಮೀಟಿಂಗ್ ಮಾಡಿದರೆ ಮುಂದೆಲ್ಲ ಕಲಾಪಗಳು ಸರಿ ಆಗ್ತದೆ. ಯಾಕಂದ್ರೆ ಅವರು ಬಿಲ್ ಯಾಕೆ ಕಳಿಸ್ತಾರೋ, ನಮ್ಮಲ್ಲಿ ಏನು ಹಾಕವು. ಈಗ ನಮ್ಮಲ್ಲಿ ಒಂದು ಪ್ರಶ್ನೋತ್ತರ ಇರ್ತೈತಿ, ಅಸೆಂಬ್ಲಿ ಬಿಲ್ ಇರ್ತೈತಿ, ಒಮ್ಮೆ ಮೆಚ್ಚು ಕಡಿಮೆ ಹಾಕವೆ ಮಿನಿಸ್ಟರ್ಗೆ. ಇವಂತೆಲ್ಲ ಆಗಬಾರ್ದು ಅನ್ನೋಕೆ ಮೊದಲನೇ ದಿವಸ ಮಾಡ್ಬೇಕಂತ ಒಂದು ವಿಚಾರ ಮಾಡಿವಿ. ಅವ್ರು ಒಪ್ಪಿಗೆಯನ್ನು ಕೊಟ್ಟರೆ ಅದನ್ನು BSC ಮಾಡಿ ಕಾರ್ಯಕ್ರಮ ಮಾಡ್ತೀವಿ.